ರೌಡಿ ಪರೇಡ್ ನಡೆಸಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟ ಕಮಿಷನರ್. ಹುಬ್ಬಳ್ಳಿ ಸಿಆರ್ ಮೈದಾನದಲ್ಲಿ ರೌಡಿ ಪರೇಡ್. ಒಳ್ಳೆ ಜೀವನ ನಡೆಸಿ ಬಾಲ ಬಿಚ್ಚಿದ್ರೆ ಗಡಿಪಾರು ಫಿಕ್ಸ್. ಅವಳಿ ನಗರದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಿಕ್ಕೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಇದರ ಭಾಗವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ನಗರದ ಸಿಆರ್ ಮೈದಾನದಲ್ಲಿ ರೌಡಿಗಳ ಬೃಹತ್ ಪರೇಡ್ ನಡೆಸಿ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಮನೋಜ್ ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಹೌದು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎಲ್ಲ ಆರೋಪಿಗಳನ್ನ ಕರೆತಂದ ಪೊಲೀಸರು ಪರೇಡ್ ನಡೆಸಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಗಾಂಜಾ ಸೇವನೆ ಮಾಡಿ ತಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ ಕೆಲ ಪುಂಡರು. ಚಿಕ್ಕ ಪುಟ್ಟ ವಿಷಯಕ್ಕೆ ಕ್ರೈಮ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು 400ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮತ್ತು ಡ್ರಗ್ ಮತ್ತು ಗಾಂಜಾ ಪೆಡ್ಲರ್ಗಳನ್ನ ಪರೇಡ್ಗೆ ಕರೆತಂದು ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂಥ ಎಲ್ಲ ಕೊಲೆ ಪ್ರಯತ್ನ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಚಿಕ್ಕ ಚಿಕ್ಕ ಹುಡುಗರು, ಅಂದರೆ 18, 19, 20 ವಯಸ್ಸಿರುವಂಥವ್ರು, ಕೆಲವರು ಅಪ್ರಾಪ್ತರು ಸೇರಿದಂತೆ ಭಾಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರೋವಂಥದ್ದು ನಮ್ಮ ಪರಾಮರ್ಶೆಯಲ್ಲಿ ಕಂಡು ಬಂದಿದೆ. ಅದರ ಸ್ವಲ್ಪ ಹಿನ್ನೆಲೆ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಕ್ಸಿಸ್ಟಿಂಗ್ ರೌಡಿ ಶೀಟರ್ಸ್ ಇರ್ತಾರೆ ಅವರು ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಕೃತ್ಯಗಳು ಭಾಗಿಯಾಗಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತು ಗಡಿಪಾರು, ಗೂಂಡಾ ಆ್ಯಕ್ಟು ಈ ಥರ ಇತರೆ ಪೊಲೀಸ್ ಇಲಾಖೆಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅದರ ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಹೊಸದಾಗಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಅಫೆನ್ಸ್ ಮಾಡಿಸಿರುವಂಥದ್ದು ನಮಗೆ ಕಂಡು ಬಂತು. ಹಂಗಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕೆಲವು ರೌಡಿ ಶೀಟ್ ತೆಗೆಯೋದನ್ನು ನಮ್ಮ ಅಧಿಕಾರಿಗಳು ಮಾಡಿರಲಿಲ್ಲ. ಹಂಗಾಗಿ ಇದೊಂದು ಸಂಪೂರ್ಣ ಪರಾಮರ್ಶೆ ಮಾಡಿ 2024 ಮತ್ತು 25ನೇ ಸಾಲಿನಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನದ ಪ್ರಕರಣಗಳು, ಇದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಕೊಲೆ ಪ್ರಯತ್ನದ ಪ್ರಕರಣಗಳು 2 ವರ್ಷಗಳಲ್ಲಿ ಇಲ್ಲಿ ನಮ್ಮಲ್ಲಿ ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು, ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಭಾಳ ಕಡಿಮೆ. ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ, ವೈಯಕ್ತಿಕ ದ್ವೇಷ, ಪ್ರೇಮ ವೈಫಲ್ಯ ಈ ಥರದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನು ಎಸಗಿದ್ದಾರೆ ಅಂತ ಸುಮಾರು 900 ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರನ್ನೂ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಅರೆಸ್ಟ್ ಆಗುವಂಥದ್ದು ಬಾಕಿ ಇದೆ. ಅದರಲ್ಲಿ ಇವತ್ತು 24-25ನೇ ಸಾಲಿನ 2 ವರ್ಷಗಳಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿನ ಆರೋಪಿಗಳನ್ನು ಪರೇಡ್ ಮಾಡಬೇಕು ಅಂತಂದು ನಿರ್ಧರಿಸಿ ಕಳೆದ 2 ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಅವ್ರ ಮನೆಗಳಿಗೆ ಭೇಟಿ ನೀಡಿ ಆ ಮನೆ ಸರ್ಚ್ ಮಾಡುವಂಥದ್ದು, ಅಟ್ ದಿ ಸೇಮ್ ಟೈಮ್ ಅವ್ರನ್ನ ಪಿಕ್ ಮಾಡ್ಕೊಂಬಂದು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರ ಮೊಬೈಲ್ ಸೇರಿದಂತೆ ಇತರೆ ವಿವರಗಳನ್ನು ಪಡ್ಕೊಳ್ಳುವಂಥದ್ದು, ಅವರ ಆ್ಯಕ್ಟಿವಿಟಿಯನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರ ಗುಂಪುಗಳು ಅಥವಾ ಗ್ಯಾಂಗ್ಗಳು, ಅಡ್ಡಗಳು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಇದರಲ್ಲಿ ಭಾಳಷ್ಟು ಜನರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ. ಹಂಗಾಗಿ ಯಾರ್ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಪೆರೇಡಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ 307 ಅಂದರೆ ಹಿಂದೆ IPCಲಿ ಇತ್ತು, ಈಗ ನಮ್ಮ BNS ಅಲ್ಲಿ 108 ಸೆಕ್ಷನ್ 109 ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ BNS 109ನಲ್ಲಿ ಈ ಹಿಂದೆ IPCಲಿ 307 ಹಾಫ್ ಮರ್ಡರ್ ಅಂತ ಏನು ಕರೀತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನು ಇವತ್ತು ಇಲ್ಲಿ ಪರೇಡ್ ಮಾಡಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಕ್ರೈಮ್ ಮಾಡ್ತಾ ಇದ್ದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಯಾರಾದರೂ ಕಾನೂನು ಉಲ್ಲಂಘಿಸಿ ಬಾಲ ಬಿಚ್ಚಿದ್ರೆ ಅವರನ್ನ ಗಡೀಪಾರು ಮಾಡಿ ಊರಿಂದ ಓಡಿಸಿಬಿಡ್ತೀನಿ ಅಂತ ರೌಡಿ ಶೀಟರ್ಗಳಿಗೆ ಸ್ಪಷ್ಟ ಸಂದೇಶವನ್ನ ಪೊಲೀಸರು ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಗಜಾನನ್ ಹೂಗಾರ್ ಜೊತೆ ಈರಣ್ಣ ವಾಲಿಕಾರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.